ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಕೊಳಲೀಸ್ ಕಿಚನ್. ಇವತ್ತು ನಮ್ಮನೆಯಲ್ಲಿ ಎಲ್ರಿಗೂ ಬಹಳ ಇಷ್ಟವಾಗಿರುವಂತಹ ಹಲಸಿನ ಹಣ್ಣಿನ ಎಲೆ ಹಿಟ್ಟು ಅಥವಾ ಕಡುಬು ಮಾಡಿ ತೋರಿಸ್ತಾ ಇದ್ದಾರೆ. ಹಳೆ ಕಾಲದ ಸಾಂಪ್ರದಾಯಿಕವಾಗಿರುವಂತಹ ತಿಂಡಿ ಇದು. ಬನ್ನಿ ಹೇಗೆ ಮಾಡೋದು ನೋಡೋಣ. ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದು, ಹಾಗಾಗಿ ಇಲ್ಲಿ 8 ಕಪ್ ಆಗುವಷ್ಟು ಅಕ್ಕಿಯನ್ನ ಬಳಸ್ತಿರೋದು. ಯಾವುದೇ ಬೆಳ್ತಿಗೆ ಅಕ್ಕಿಯನ್ನು ಉಪಯೋಗಿಸ್ಬೋದು. ಚೆನ್ನಾಗಿ ತೊಳೆದು ನೆನೆಯೋದಕ್ಕೆ ಅವಶ್ಯಕತೆ ಇರುವ ನೀರು ಹಾಕಿ 3 ಗಂಟೆಗಳ ಕಾಲ ನೆನೆಸಬೇಕು. ಇಲ್ಲಿ ಅಮ್ಮ ಹಲಸಿನ ಹಣ್ಣನ್ನು ಕಟ್ ಮಾಡ್ತಾ ಇದ್ದಾರೆ. ಮಧ್ಯಭಾಗ ಕಟ್ ಮಾಡಿ ಮೈಣವನ್ನೆಲ್ಲ ತೆಕ್ಕೊಂಡು ಸೊಳೆಯಿಂದ ಬೀಜವನ್ನೆಲ್ಲ ಬೇರ್ಪಡಿಸ್ಕೊಂಡಾಯಿತು. ಮಧ್ಯಮ ಗಾತ್ರದ ಒಂದು ಪೂರ್ತಿ ಹಲಸಿನಕಾಯಿಯ ಸೊಳೆಗಳು ಇವೆ. ಚೆನ್ನಾಗಿ ಸ್ವೀಟ್ ಇರುವಂತಹ ಬಕ್ಕೆ ಜಾತಿಗೆ ಸೇರಿರುವ ಹಲಸಿನ ಹಣ್ಣಿದು. ಇನ್ನು ಇದನ್ನು ಚಿಕ್ಕದಾಗಿ ಮಾಡೋದಾದ್ರೆ ಕಟ್ ಮಾಡ್ಕೋಬಹುದು. ಇಲ್ದಿದ್ರೆ ಈ ರೀತಿಯ ಚಾಪರ್ ಸಹಾಯದಿಂದ ನೋಡಿ ಇಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಬೇಕು. ಪೂರ್ತಿಯಾಗಿ ಚಾಪ್ ಮಾಡ್ಕೊಂಡಾಯಿತು. ಇನ್ನು ನೆನೆದಿರುವ ಅಕ್ಕಿಯಿಂದ ನೀರನ್ನು ತೆಗೆದು ಮಿಕ್ಸರ್ ಜಾರಿಗೆ ಹಾಕ್ಕೊಳ್ತಾ ಇದ್ದೇನೆ. ಸ್ವಲ್ಪ ನೀರು, ಅಂದರೆ ರುಬ್ಬೋದಕ್ಕೆ ಬೇಕಾಗುವಷ್ಟು ಮಾತ್ರ ನೀರನ್ನು ಹಾಕಿ 1 ಚಮಚ ಉಪ್ಪು ಹಾಕಿ ಈ ರೀತಿ ನಯವಾಗಿ ಅರ್ಕೊಳ್ಬೇಕು. ಇನ್ನೊಂದು ಬ್ಯಾಚ್ನಲ್ಲೂ ಸಹ ರುಬ್ಕೊಂಡಾಯಿತು. ಪಾತ್ರೆಗೆ ವರ್ಗಾಯಿಸಿ ರುಬ್ಬಿರುವಂತಹ ಮಿಶ್ರಣ ನೋಡಿ ಈ ಹದದಲ್ಲಿರಲಿ. ಇನ್ನು ಅಮ್ಮ ರುಬ್ಬಿರುವಂತಹ ಮಿಶ್ರಣಕ್ಕೆ 3 ಟೇಬಲ್ ಚಮಚ ಆಗುವಷ್ಟು ತುಪ್ಪ ಹಾಕ್ತಾ ಇದ್ದಾರೆ. ಹೀಗೆ ಡೈರೆಕ್ಟ್ ಆಗಿ ಹಿಟ್ಟಿಗೆ ತುಪ್ಪ ಹಾಕೋದ್ರಿಂದ ಮುಂದೆ ಎಲೆಗೆ ತುಪ್ಪ ಅಥವಾ ಎಣ್ಣೆ ಬಳಸಬೇಕಾಗೋದಿಲ್ಲ. ಹಾಗೆಯೇ ಒಂದೊಳ್ಳೆಯ ರುಚಿಯೂ ಕೂಡ ಎಲೆ ಹಿಟ್ಟಿಗೆ ಸಿಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಾಯಿತು. 2 ತೆಂಗಿನಕಾಯಿಯಿಂದ ತುರಿದಿರುವಂತಹ ತೆಂಗಿನ ತುರಿ ಇದು. 1.5 ಚಮಚ ಜೀರಿಗೆ, ಚಿಟಿಕೆ ಉಪ್ಪು ಹಾಕಿ 1.5 ಕಪ್ ಬೆಲ್ಲ ಇಲ್ಲಿ ಸೇರಿಸ್ತಾ ಇರೋದು. ಸಿಹಿಯನ್ನು ಹಲಸಿನ ಹಣ್ಣಿನ ಸಿಹಿ ನೋಡಿಕೊಂಡು ಹಾಕಿ. ಬೆಲ್ಲದ ಪುಡಿಯನ್ನಾದರೂ ಇಲ್ಲಿ ಬಳಸಬಹುದು. ಚೆನ್ನಾಗಿ ಮಿಕ್ಸ್ ಮಾಡಿ. ಇನ್ನು ಮಾಡುವಂತಹ ಸ್ಟೆಪ್ಸ್ ಏನಿದೆ ಬಹಳ ಬೇಗವಾಗಿ ಮಾಡಬೇಕಾಗತ್ತೆ. ಯಾಕಂದರೆ ಕಾಯಿ ಬೆಲ್ಲದಿಂದ ಮಿಶ್ರಣದಿಂದ ಬೇಗನೆ ನೀರು ಒಡೆಯುತ್ತೆ. ಹಾಗಾಗಿ ಬೇಗವಾಗಿ ಕಾಯಿ ಬೆಲ್ಲವನ್ನು ಹಲಸಿನ ಹಣ್ಣಿನ ಮಿಶ್ರಣಕ್ಕೆ ಸೇರಿಸಿ ಕಲಸ್ಕೋಬೇಕು. ನೋಡಿ ಕಲಸ್ಕೊಂಡಾಯಿತು. ನಮ್ಮ ಮನೆಯಲ್ಲಿ ಎಲೆ ಹಿಟ್ಟು ಸಾಮಾನ್ಯವಾಗಿ ಉಪ್ಪಳಿಗೆ ಎಲೆಯಲ್ಲಿ ಮಾಡೋದು. ಬಾಳೆ ಎಲೆ ಇದ್ದರೆ ಅದರಲ್ಲೂ ಸಹ ಮಾಡ್ಬೋದು. ಇನ್ನು ರುಬ್ಬಿರುವಂತಹ ಮಿಶ್ರಣದಿಂದ 1 ಸೌಟು ಹಿಟ್ಟನ್ನು ಎಲೆಯ ಮಧ್ಯಭಾಗಕ್ಕೆ ಹಾಕಿ ಈ ರೀತಿ ರೊಟೇಟ್ ಮಾಡ್ತಾ ಸ್ಪ್ರೆಡ್ ಮಾಡ್ಕೊಳ್ಳೋದು. ಅದಿಲ್ದಿದ್ರೆ ದೋಸೆ ಥರ ಈ ರೀತಿಯಲ್ಲಿ ಕೂಡ ಹರಡಬಹುದು. ಆದರೆ ಎಲೆ ಪೂರ್ತಿಯಾಗಿ ಹರಡಬಾರ್ದು, ಮಧ್ಯಭಾಗದಲ್ಲಿ ಮಾತ್ರ ಬರುವಂತೆ ಹರಡ್ಕೊಂಡ್ರೆ ಆಯಿತು. ಇನ್ನು 4-5 ಚಮಚ ಆಗುವಷ್ಟು ಹಲಸಿನ ಹಣ್ಣು ಕಾಯಿ ಬೆಲ್ಲ ಮಿಶ್ರಣವನ್ನು ಮೇಲಿಂದ ಈ ರೀತಿಯಲ್ಲಿ ಉದುರಿಸ್ತಾ ಹೋಗಿ ಸ್ಟಫಿಂಗನ್ನು ಈ ರೀತಿ ಅರ್ಧ ಭಾಗಕ್ಕೆ ಮಾತ್ರ ಹಾಕ್ಕೊಂಡು ಎಲೆಯನ್ನು ಕ್ಲೋಸ್ ಮಾಡಿ ಸೈಡನ್ನು ಕೂಡ ಕ್ಲೋಸ್ ಮಾಡಿ ಹಬೆಯಲ್ಲಿ ಬೇಯಿಸೋದಕ್ಕೆ ಇಡೋದು ಅಷ್ಟೇ. ತುಂಬ ಕ್ವಾಂಟಿಟಿಯಲ್ಲಿ ನೀವು ಮಾಡೋದಾದರೆ ಮೊದಲು ಎಲೆಗೆ ಹಿಟ್ಟು ಹಾಗೂ ಹಲಸಿನ ಹಣ್ಣು ಸ್ಟಫಿಂಗನ್ನು ಹಾಕಿ ರೆಡಿ ಮಾಡಿಕೊಳ್ಳಿ. ಇಡ್ಲಿ ಪಾತ್ರೆ ಅಥವಾ ಸ್ಟೀಮರ್ಗೆ ಇಡುವಾಗ ಸೈಡನ್ನು ಕ್ಲೋಸ್ ಮಾಡಿ ಒಂದೊಂದೇ ಇಡ್ತಾ ಹೋಗಿ. ಕೆಲಸ ಬೇಗ ಆಗತ್ತೆ. ಅಮ್ಮ ಇಲ್ಲಿ ಮಾಡಿ ತೋರಿಸ್ತಾ ಇದ್ದಾರೆ ಈ ರೀತಿಯಲ್ಲಿ. ಇನ್ನು ಮುಚ್ಚಳವನ್ನು ಮುಚ್ಚಿ 30ರಿಂದ 40 ನಿಮಿಷ ಹಬೆಯಲ್ಲಿ ಬೇಯೋದಕ್ಕೆ ಬಿಡಿ. ಈಗ ಇದು ಬೆಂದಿದೆ. ಒಳ್ಳೆ ಘಮ ಘಮ ಅಂತ ಪರಿಮಳ ಸಹ ಬರ್ತಾ ಇದೆ. ಬಿಡಿಸಿ ತೋರಿಸ್ತಾ ಇದ್ದಾರೆ. ಬಿಸಿ ಇದ್ರೂ ಸಹ ನೀಟಾಗಿ ಎಲೆಯಿಂದ ಎದ್ದು ಬರ್ತಾ ಇದೆ. ತುಂಬ ಚೆನ್ನಾಗಿ ಬಂದಿದೆ. ಇದನ್ನು ತುಪ್ಪ ಅಥವಾ ಉಪ್ಪಿನಕಾಯಿ ಜೊತೆ ಸವಿಯೋದಕ್ಕೆ ಫಸ್ಟ್ ಕ್ಲಾಸ್ ಆಗತ್ತೆ. ಯಾರೆಲ್ಲ ಈ ವಿಧಾನದಲ್ಲಿ ಎಲೆ ಹಿಟ್ಟು ಅಥವಾ ಹಲಸಿನ ಹಣ್ಣು ಕಡುಬು ಮಾಡೋದುಂಟು ಅಂತ ಕಾಮೆಂಟ್ ಮಾಡಿ ಹೇಳಿ ಆಯಿತಾ. ಇವತ್ತಿನ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಕ್ಕೊಂದು ಲೈಕ್ ಮಾಡಿ, ನಿಮ್ಮವರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.